ಮಮ್ಮಿ ಫಿಶಿ ಫಿಶಿ ಮಾಡೋಣ. ಓಕೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಅವಳೇ ಹೇಳ್ಬಿಟ್ಟಿದ್ದಲ್ಲ. ಏನ್ ಮಾಡ್ತಾ ಇದೀವಿ ಚಿನ್ನಿ ನಾವಿವತ್ತು? ಖಾರ ಫಿಶ್. ಇವತ್ತು ಫಿಶ್ ಫ್ರೈ ಒಂದು ನೀಟಾಗಿರೋ ಡೀಪ್ ಫ್ರೈನ ಇವತ್ತು ಮಾಡ್ತಾ ಇದ್ದೀವಿ. ಸೊ ಲಿಪಿ ತುಂಬ ದಿವಸದ ಮೇಲಿಂದ ಫಿಶಿ ಬೇಕು ಅಂತ ಕೇಳಿದ್ಲು. ಸೊ ನಾನು ಮತ್ತೆ ಲಿಪಿ ಇಬ್ರು ಹೋಗಿ ಫಿಶ್ ತಗೋ ಬಂದಿದ್ದೀವಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಲಿಪಿ. ಲೆಟ್ಸ್ ಗೆಟ್ ಸ್ಟಾರ್ಟ್. ಯೂಶಲಿ ನಾನಂತೂ ಫಿಶ್ ತಿನ್ನಲ್ಲ, ಬಟ್ ಲಿಪಿಗಂತೂ ತುಂಬಾನೇ ಇಷ್ಟ. ಈಗ ಬಾಂಗ್ಡೆ ಫಿಶ್ ತಂದಿದ್ದೀವಿ ನಾನಿಲ್ಲಿ ನೋಡಿ, ನೀಟಾಗಿ ಕ್ಲೀನ್ ಮಾಡಿ ತಂದಿದ್ದೀನಿ. ಇದಕ್ಕೆ ನಾನಿಲ್ಲಿ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಬಿಟ್ಟಿದ್ದೀನಿ, ಅಂದರೆ ಅದು ಸ್ವಲ್ಪ ಜಾಸ್ತಿ ಸ್ಮೆಲ್ ಇರುತ್ತಲ್ವ, ಅದು ಹೋಗಲಿ ಅಂತ. ಸೊ ಇದಾದಮೇಲೆ ಇದಕ್ಕೆ ಏನೇನು ಹಾಕಬೇಕು ಅದನ್ನು ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಗೈಸ್, ನೀವು ಫಸ್ಟು ಈ ಒಂದು ಡೀಪ್ ಫ್ರೈನ ಮಾಡೋಕ್ಕೆ ಕೊತ್ತಂಬರಿ ಸೊಪ್ಪು, ಮೆಣಸು, ಗರಂ ಮಸಾಲ, ಉಪ್ಪು, ಖಾರದ ಪುಡಿ, ಹಾಗೆ ಜೀರಿಗೆ, ಹಾಗೆ ಪುದೀನ ಇಷ್ಟನ್ನು ಕೂಡ ತೊಗೋಬೇಕು. ಸೊ ಪ್ಲೇಟಲ್ಲಿರೋವಂಥ ಅಷ್ಟೂ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಒಂದು ಜಾರ್ಗೆ ಶಿಫ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀವು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಫಸ್ಟೇ ಹಾಕಿದ್ದೀನಿ. ಸೊ ನೀಟಾಗಿ ಎಲ್ಲ ಶಿಫ್ಟ್ ಮಾಡಾದಮೇಲೆ ನೀಟಾಗಿ ನುಣ್ಣಗೆ ರುಬ್ಕೋಬೇಕು. ಯಾವ ಥರ ಪೇಸ್ಟ್ ಅಂದರೆ ನಾವು ಈ ಚಿಕನ್ ಸಾರಿಗೆಲ್ಲ ಯಾವ ಥರ ರುಬ್ಕೋತೀವಿ ಆ ಥರ ರುಬ್ಕೋಬೇಕು. ಬಟ್ ಇಲ್ಲಿ ನಾವು ಪೇಸ್ಟ್ ಫಾರ್ಮಿಗೆ ರುಬ್ಕೋಬೇಕು, ತೀರ ನೀರನ್ನು ಹಾಕೋಬಾರ್ದು. ಫಾರ್ ಎಕ್ಸಾಂಪಲ್ ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವ ಹದಕ್ಕೆ ನಾವು ರುಬ್ಕೋತೀವಿ ಸೊ ಆ ಥರ ಒಂದು ಹದಕ್ಕೆ ರುಬ್ಕೊಂಡ್ರೆ ಸಾಕು. ಅದಾದಮೇಲೆ ನಾನಿಲ್ಲಿ ಬಾಂಗ್ಡಾ ಫಿಶನ್ನು ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಮ್ಮ ಲಿಪಿಗೆ ಬಾಂಗ್ಡಾ ಫಿಶ್ ಅಂದರೆ ಅಥವಾ ಬಾಂಗ್ಡಾ ಫಿಶ್ ಅಂತಲೇ ಅಲ್ಲ, ಫಿಶ್ ಅಂದರೆ ತುಂಬಾ ಇಷ್ಟ ಅವಳಿಗೆ. ಸಾರಲ್ಲಾಗಿರ್ಬೋದು ಅಥವಾ ಫ್ರೈಯಲ್ಲಾಗಿರ್ಬೋದು, ಎಲ್ಲದರಲ್ಲೂ ಅವಳು ಇಷ್ಟಪಟ್ಟು ತಿಂತಾಳೆ ಫಿಶನ್ನು. ಸೊ ನಾನಿಲ್ಲಿ ಅರ್ಧ ನಿಂಬೆಹಣ್ಣನ್ನು ಎರಡೂ ಕಡೆ ಅಪ್ಲೈ ಮಾಡ್ತಾಯಿದ್ದೀನಿ. ಬಿಕಾಸ್ ಏನಕ್ಕೆ ಅಂದರೆ ಹುಳಿ ಉಪ್ಪು ಎರಡೂ ಫಿಶ್ಶಿಗೆ ಹಿಡಿದ್ರೆ ಮಾತ್ರ ಈ ಒಂದು ಫಿಶ್ ಫ್ರೈ ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಟಿಪ್ಸ್ ಅಂತಲೇ ಹೇಳ್ಬೋದು. ಯಾರೆಲ್ಲ ನೀವು ಒಂದು ಕಬಾಬ್ ಮಾಡ್ತಾಯಿದ್ದೀರಾ ಅಥವಾ ಫ್ರೈಯನ್ನು ಮಾಡ್ತಾಯಿದ್ದೀರಾ, ಫಸ್ಟೇ ಅದಕ್ಕೆ ನಿಂಬೆಹಣ್ಣನ್ನು ಹಾಕಿ ಉಪ್ಪನ್ನು ಎರಡೂ ಕಡೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡಿಡಿ. ಜಸ್ಟ್ ಒಂದು 2 ಇಂದ 3 ಮಿನಿಟ್ಸ್ ಈ ಥರ ಮಾಡಿದರೆ ಸಾಕು. ಹಾಗೆ ಫ್ರೆಂಡ್ಸ್, ರುಚಿಗೆ ತಕ್ಕಷ್ಟು ಉಪ್ಪು, ಯಾಕಂದರೆ ನಾನಿಲ್ಲಿ ಆಲ್ರೆಡಿ ಫಸ್ಟು ಅರಿಶಿನ ಮತ್ತು ಉಪ್ಪಲ್ಲಿ ನೆನೆಸಿಟ್ಟಿದ್ದೀನಿ. ಬರೀ 5 ಇಂದ 10 ಮಿನಿಟ್ಸು ಈ ಥರ ನೆನೆಸಿಟ್ಟಿದ್ದೀನಿ. ಸೊ ಅದಕ್ಕೆ ಅದರಲ್ಲಿ ಸ್ವಲ್ಪ ಉಪ್ಪಿನ ಅಂಶ ಇರುತ್ತೆ, ಅದರಿಂದ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಎರಡೂ ಕಡೆ ನಾವು ನಿಂಬೆಹಣ್ಣನ್ನು ಹೆಂಗೆ ಹಚ್ಚಿದ್ವಿ ಸೊ ಇದೇ ಥರ ಉಪ್ಪನ್ನು ಹಚ್ಕೋಬೇಕು. ಅದಾದಮೇಲೆ ನಾವು ರುಬ್ಕೊಂಡಿರೋವಂಥ ಮಿಕ್ಸ್ಚರ್ನ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಏನಂದರೆ, ನೀವು ಎನಿ ಟೈಪ್ ಆಫ್ ಫಿಶ್ ಪೌಡರ್ ಅಂದರೆ ಫಿಶ್ ಕಬಾಬ್ ಪೌಡರ್ ಇರುತ್ತಲ್ಲ, ಯಾವ ಬ್ರ್ಯಾಂಡ್ ಬೇಕಾದ್ರೂ ನೀವು ಇದಕ್ಕೆ ಹಾಕೋಬೇಕು. ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಗೋಷ್ಟು ಹಾಕೋಬೇಕು. ಯಾಕಂದರೆ ಇದು ಬೈಂಡಿಂಗ್ಗೆ ಇಂಪಾರ್ಟೆಂಟು. ಬೈಂಡಿಂಗ್ಗೆ ನಾವಿಲ್ಲಿ ಯಾವುದೇ ಥರದ ಅಕ್ಕಿ ಹಿಟ್ಟಾಗಿರ್ಬೋದು ಅಥವಾ ಮೈದಾ ಆಗಿರ್ಬೋದು ಅಥವಾ ಕಾರ್ನ್ಫ್ಲೋರ್ ಆಗಿರ್ಬೋದು, ಈ ಥರ ಯಾವುದೇ ಒಂದು ಹಿಟ್ಟನ್ನು ಆ್ಯಡ್ ಮಾಡಿರಲ್ಲ. ಸೊ ಬೈಂಡಿಂಗಿಗೆ ನಾವಿಲ್ಲಿ ಅದನ್ನು ಯೂಸ್ ಮಾಡ್ಕೋತಾ ಇದ್ದೀವಿ. ಈ ಥರ ಯೂಸ್ ಮಾಡೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಮತ್ತು ಹಾಗೆ ಒಂದು ಎಕ್ಸ್ಟ್ರಾ ಅರೋಮಾ ಅಂದರೆ ಸ್ಮೆಲ್ ಅಂತಲೇ ಹೇಳ್ಬೋದು. ಈ ಥರ ಮಾಡಿ ಒಂದು 1 ಅವರ್ ಅಥವಾ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿದರೆ ಸಾಕು. ನಾವು ನೋಡಿ ಇಲ್ಲಿ ಎರಡೂ ಕಡೆ ನೀಟಾಗಿ ಈ ಥರ ಹಚ್ಚಿಟ್ಟಿದ್ದೀನಿ. ಸೊ ಇದು ಒಂದು ಅರ್ಧ ಗಂಟೆ ಆಗಬೇಕು. ನಾನಿಲ್ಲಿ ಈವ್ನಿಂಗು 5 o'clock ಇದನ್ನು ಮಾಡ್ತಿದ್ದೀನಿ. 6 ಅಷ್ಟೊತ್ತಿಗೆ ಇದನ್ನು ಪ್ರಿಪೇರ್ ಮಾಡೋಣ. ಸೊ ಇದು 1 ಅವರ್ ಆದಮೇಲೆ ನೀವು ಅದನ್ನು ಡೀಪ್ ಫ್ರೈ ಮಾಡ್ಕೋಬೇಕು. ಇದು 1 ಅವರ್ ಆಗಿದೆ. ಸೊ ಈ ಥರ ಮ್ಯಾರಿನೇಟ್ ಆದಮೇಲೆ ನೀಟಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ಪ್ಯಾನ್ ಥರ ಯೂಸ್ ಮಾಡಿ, ಅಂದರೆ ಮೀನು ಸ್ವಲ್ಪ ದೊಡ್ಡದಾಗಿ ಉದ್ದುದ್ದಾಗಿದೆಯಲ್ವಾ, ಸೊ ಬಾಣಲಿಲ್ಲಾದರೆ ನೀಟಾಗಿ ಕರಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ಪ್ಯಾನಲ್ಲಿ ಎಷ್ಟು ಬೇಕೋ ಅಷ್ಟೇ ಎಣ್ಣೆ ಹಾಕೊಳ್ಳಿ. ಯಾಕಂದರೆ ಈ ಫಿಶಲ್ಲಿ ಮಾಡಿರೋವಂಥ ಎಣ್ಣೆನ ಮತ್ತೆ ಯಾವುದೇ ಥರ ನಾನ್ ವೆಜ್ಜು ಇದಕ್ಕೆ ಅಂದರೆ ಡಿಶಸ್ಗೆ ಯೂಸ್ ಮಾಡೋಕ್ಕಾಗಲ್ಲ, ಅದೇ ಬೇರೆ ಥರ ಡಿಫ್ರೆಂಟ್ ಅರೋಮಾ ಅನಿಸುತ್ತೆ. ಸೊ ಇದು ಫೈನಲಿ ಆಗಿದೆ. ಸೊ ಫೈನಲಿ ಮಾಡಿದೀವಿ. ಈಗ ಟೇಸ್ಟು ಲಿಪಿ ಹೇಗಿದೆ ಅಂತ ಹೇಳ್ತಾಳೆ. ಹೆಂಗಿದೆಯಮ್ಮ ಟೇಸ್ಟ್? ಸೂಪರಾ? ಯೂಸ್ ಮಾಡಿಲಿ, ಹೇಳು ಅಲ್ಲಿ ಹೆಂಗಿದೆ ಅಂತ. ಇಷ್ಟ ಆಯ್ತಾ? ಹೆಂಗಮ್ಮ ಆ ಕಡೆ ಅಲ್ಲಿ 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 ಸೂಪರ್ ಅಂತೆ. ಎಮ್ಮಿನ ನಿಂಗೆ ಇಷ್ಟ ಆಯ್ತಾ? ಇಲ್ಲಿಂದ ತಿನ್ನಿ ಒಂದು ಸ್ವಲ್ಪ ಟೇಸ್ಟ್ ನೋಡಿ ಹೆಂಗಿದೆ.
ಕುತ್ತ ಕೊಡು ಅಂತ ಅಮ್ಮಂಗೆ. ನಾನು ಕೊಡ್ತೀನಿ ಚಿನಿ, ನಾನು ಕೊಡ್ತೀನಿ. ಫೈನಲಿ ಫಿನಿಶ್ ಆಯ್ತು ಮಗಳ. ಈ ಕಡೆ ಬಾ, ಇಲ್ಲಿ ನಿಂತ್ಕೋ. ಹೆಂಗ ಅನ್ನಿಸ್ತು? ಸೂಪರಾ? ನಿಂಗೆ ಇಷ್ಟ ಆಯ್ತಾ? ಥ್ಯಾಂಕ್ ಯು ಚಿನ್ನಮ್ಮ. ಲವ್ ಯು ತೋರಿಸು. ಲವ್ ಯು ಹೆಂಗ್ ಮಾಡೋದು? ಹಿಂಗೆ ಮಾಡ್ತೀಯಲ್ಲ. ಥ್ಯಾಂಕ್ ಯು ಬಂಗಾರ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ತನುಪ್ರಿಯ ಆಚಾರ್ ಯೂಟ್ಯೂಬ್ ಚಾನಲ್. ಟೇಕ್ ಕೇರ್ ಗೈಸ್.